ಮಾಡ್ಕೊಂಡಿರೋದು ಒತ್ತುವರಿ, ಆದರೆ ಅದನ್ನು ತೆರವು ಮಾಡೋಕ್ಕೆ ಹೋದರೆ ಆಗುವಂಥದ್ದು ಗೂಂಡಾಗಿರಿ. ಇದು ಕಂಡು ಬಂದಿದ್ದು ಶಿವಾಜಿನಗರದಲ್ಲಿ ಯಾವಾಗ ಒತ್ತುವರಿ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಗೂಂಡಾಗಿರಿ ನಡೀತು, ಸಹಜವಾಗಿ ಈ ವಿಚಾರದಲ್ಲಿ ಶಿವಾಜಿನಗರದಲ್ಲಿ ಬೇಕಂತಲೇ ಈ ರೀತಿ ಆಗುತ್ತೆ, ಬೇರೆನೆಲ್ಲೂ ಆಗದಿರೋದು ಶಿವಾಜಿನಗರದಲ್ಲಿ ಆಗುತ್ತೆ ಅಂತ ಹೇಳಿ ಆಯಿತು. ಆದರೆ ಎಲ್ಲಿ ಸಮಾಜಘಾತಕರು ಇರ್ತಾರೋ ಅವರು ಈ ರೀತಿಯಾದಂಥ ಕೃತ್ಯಗಳನ್ನು ಎಸಗ್ತಾನೆ ಇರ್ತಾರೆ. ಅದಕ್ಕೆ ಅವರು ಇವರು ಅಂತೇಳಿ ಏನಿಲ್ಲ. ಫುಟ್ಪಾತ್ ಒತ್ತುವರಿ ತೆರವಿಗೆ ಹೋದವರ ಮೇಲಿನೇ ಹಲ್ಲೆಯನ್ನು ನಡೆಸಲಾಗಿದೆ. ಶಿವಾಜಿನಗರದಲ್ಲಿ GBA ಸಿಬ್ಬಂದಿ ಮೇಲಿನೇ ಹಲ್ಲೆ ನಡೆಸಲಾಗಿದ್ದು, ಪೆಪ್ಪರ್ ಸ್ಪ್ರೇ ಮೂಲಕವಾಗಿ ಅಟ್ಯಾಕ್ ಅನ್ನು ಕೂಡ ಮಾಡಿದ್ದಾರೆ. ಶಿವಾಜಿನಗರದಲ್ಲಿ GBA ಅಧಿಕಾರಿಗಳ ಮೇಲೆ ಹಲ್ಲೆ ಮತ್ತು ಪೆಪ್ಪರ್ ಸ್ಪ್ರೇ ಅಟ್ಯಾಕ್. ಹಲವರನ್ನ ಈಗಾಗಲೇ ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಈ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ದಾನೆ. ಈ ವ್ಯಕ್ತಿ ತನ್ನನ್ನು ತಾನು ಕನ್ನಡದ ಸಂಘಟನೆಯೊಂದರ ಪ್ರಮುಖ ಅಂತ ಹೇಳಿ, ರಾಜ್ಯಾಧ್ಯಕ್ಷ ಅಂತ ಹೇಳಿ ಗುರುತಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿ GBA ಅಧಿಕಾರಿಗಳು ಅನ್ನುವಂಥದ್ದು ಗೊತ್ತಾದರೂ ಕೂಡ ಅವರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ, ಹೊಡೆದಿದ್ದಾರೆ, ಬಡಿದಿದ್ದಾರೆ. ಇವೆಲ್ಲವನ್ನು ಕೂಡ ಮಾಡಿ ನಂತರ ಎಸ್ಕೇಪ್ ಆಗಿದ್ದಾರೆ. ಇದು ನಿಜಕ್ಕೂ ಕೂಡ ಒತ್ತುವರಿಯ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಗೂಂಡಾಗಿರಿ. ಹೇಗೆಲ್ಲ ಗೂಂಡಾಗಿರಿ ನಡೆದಿದೆ, ಯಾವ ಸ್ವರೂಪದಲ್ಲಿ ನಡೆದಿದೆ ನೋಡಿ. ಈತ ಹಿಡ್ಕೊಂಡು ಹೊಡಿತಾ ಇದ್ದಾನೆ. ಆದರೆ ಈ ವ್ಯಕ್ತಿ ಯಾರು ಅಂತೇಳಿ ನೋಡ್ತಾ ಹೋದಾಗ ಒಂದು ಸಂಘಟನೆಯಲ್ಲಿ ಈತ ತನ್ನನ್ನು ತಾನು ಗುರುತಿಸ್ಕೊಂಡಿದ್ದಾನೆ. ಮತ್ತು ಆತನ ಚೇಲಾಗಳು, ಆತನ ಸಹಚರರು ಈ ರೀತಿಯಾಗಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬಂದಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಒತ್ತುವರಿಯ ಗೂಂಡಾಗಿರಿ ಹೇಗಿತ್ತು ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವ ಸ್ವರೂಪದಲ್ಲಿ ಇಲ್ಲಿ ಒತ್ತುವರಿಯ ಗೂಂಡಾಗಿರಿ ನಡೆದಿದೆ ಅಂತ ಹೇಳಿ, ಯಾವ ಸ್ವರೂಪದಲ್ಲಿ ಹೊಡೆದಿದ್ದಾರೆ, ಹೇಗೆಲ್ಲ ಇವರು ಬಡಿದಿದ್ದಾರೆ, ಮತ್ತು ಇಲ್ಲಿ ಆ ಹೋಗಿರ್ತಕ್ಕಂಥ ಅಧಿಕಾರಿಗಳ ಕೊರಳಲ್ಲಿರ್ತಕ್ಕಂತಹ ಅವರ ID ಕಾರ್ಡ್ ಇರುವಂತಹ ಟ್ಯಾಗ್ ಕೂಡ ಅವರ ಕೊರಳುಗಳಲ್ಲಿದೆ. ಅದನ್ನು ನೋಡಿದಾಗಲೇ ಯಾರಿಗಾದರೂ ಕೂಡ ಗೊತ್ತಾಗತ್ತೆ ಇವರು ಸರ್ಕಾರಿ ನೌಕರರು, ಸರ್ಕಾರಿ ಅಧಿಕಾರಿಗಳು ಅನ್ನೋದು ಗೊತ್ತಾಗತ್ತೆ. ಆದರೂ ಯಾವುದಕ್ಕೂ ಲೆಕ್ಕಕ್ಕೆ ಇಟ್ಟುಕೊಳ್ಳದವರ ರೀತಿಯಲ್ಲಿ ಹೊಡೆದಿದ್ದಾರೆ. ಶಿವಾಜಿನಗರದ ಬಸ್ ನಿಲ್ದಾಣದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಹಲ್ಲೆ ನಡೆಸ್ತಾ ಇರುವಂಥದ್ದು. ಎಡ ಕೈಯಲ್ಲೂ ಹೊಡಿತಾನೆ, ಬಲ ಕೈಯಲ್ಲೂ ಹೊಡಿತಾನೆ, ಎರಡೂ ಕೈಯಲ್ಲಿ ಹೊಡಿತಾ ಇದ್ದಾನೆ ಈ ವ್ಯಕ್ತಿ. ಮತ್ತು ಯಾವಾಗ ಹೊಡೆಯೋಕ್ಕೆ ಶುರು ಮಾಡಿದ್ನೋ ಆತನ ಜೊತೆಗೆ ಇದ್ದಂಥವ್ರು ಕೂಡ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಈ ವ್ಯಕ್ತಿ ಮೊದಲಿಗೆ ಹೊಡಿತಾನೆ, ಇದಾದ ನಂತರ ಉಳಿದವರು ಹೊಡಿತಾರೆ. GBA ಸಿಬ್ಬಂದಿ, ಇಂಜಿನಿಯರ್ಗಳ ಮೇಲೂ ಕೂಡ ಹಲ್ಲೆಯನ್ನು ನಡೆಸ್ತಾರೆ. GBAನ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸ್ತಾರೆ, GBA ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸ್ತಾರೆ, ಇಂಜಿನಿಯರ್ಗಳ ಮೇಲೆ ಹಲ್ಲೆ ನಡೆಸ್ತಾರೆ. ಏನೋ ಶಿವಾಜಿನಗರದಲ್ಲಿ ಮೊದಲ ಬಾರಿಗೇನು ಇವತ್ತು ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಿರೋದಂಥದ್ದಲ್ಲ. GBA ವ್ಯಾಪ್ತಿಯಲ್ಲಿ ಆಲ್ರೆಡಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇದು ಗೊತ್ತಿದೆ. GBA ಅಧಿಕಾರಿಗಳು ತೆರವು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ. ಆದರೆ ಹೆಸರಿಗೆ ಹೊಟ್ಟೆಪಾಡು, ಆದರೆ ಮಾಡ್ತಾ ಇರುವಂಥದ್ದು ಈ ರೀತಿಯಾದಂತಹ ಗೂಂಡಾಗಿರಿ. ಇದು ಖಂಡಿತವಾಗ್ಲೂ ಕೂಡ ಬಡವರು ಮಾಡುವಂತಹ ಕೆಲಸ ಅಲ್ಲ, ಇದು ದುಷ್ಕರ್ಮಿಗಳು ಮಾಡ್ತಕ್ಕಂತಹ ಕೆಲಸ. ಬಡವರಾದರೆ ಅಳ್ತಾರೆ, ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾರೆ. ಆದರೆ ಈ ವ್ಯಕ್ತಿಗಳು ಇಲ್ಲಿ ಹೊಡೆಯೋದಿಕ್ಕೆ ಅಂತಲೇ ಬಂದಂಥವ್ರು. ಸಿಬ್ಬಂದಿ, JCB ಡ್ರೈವರ್ ಎಲ್ಲರ ಮೇಲೂ ಕೂಡ ಪೆಪ್ಪರ್ ಸ್ಪ್ರೇ ಮಾಡ್ತಾರೆ ನೋಡಿ. ಹಾಡ ಹಗಲಲ್ಲಿ ಈ ರೀತಿಯಾಗಿ ಪೆಪ್ಪರ್ ಸ್ಪ್ರೇ ಮಾಡೋದಂತೆ, ಹೊಡೆಯೋದಂತೆ, ಬಡಿಯೋದಂತೆ. ಅಂದರೆ ಇಂತಹ ವ್ಯಕ್ತಿಗಳು ಇನ್ನು ಉಳಿದ ಸಮಯಗಳಲ್ಲಿ ಹೇಗೆ ಮಾಡ್ಬೋದು, ಹೇಗೆ ವರ್ತಿಸ್ಬೋದು ಇವ್ರುಗಳು? ಹಲ್ಲೆ ಮಾಡಿದಂತಹ ವ್ಯಕ್ತಿ ನಮ್ಮ ಕರ್ನಾಟಕ ಸೇನೆ ಅನ್ನುವಂಥ ಒಂದು ಸೇನೆಯನ್ನು ಕಟ್ಕೊಂಡು ಅದಕ್ಕೆ ಅಧ್ಯಕ್ಷ ಅಂತ ಈತ ಬಸವರಾಜ್ ಪಡುಕೋಟೆ ಅನ್ನುವಂತಹ ವ್ಯಕ್ತಿ. ಈತ ಮತ್ತು ಈತನ ಸಹಚರರು ಗುಂಪು ಕಟ್ಕೊಂಡು ಬಂದು ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಲಾಗಿದೆ. ಅಷ್ಟೇ ಅಲ್ಲ, ಆನಂತರ ಎಸ್ಕೇಪ್ ಆಗಿದ್ದಾನೆ. ಉಳಿದವರೆಲ್ಲ ಸಿಕ್ಕಾಕೊಂಡಿದ್ದಾರೆ, ಅವನ ಚೇಲಾಗಳೆಲ್ಲ ಸಿಕ್ಕಾಕೊಂಡಿದ್ದಾರೆ. ಆದರೆ ಆತ ಮಾತ್ರ ಎಸ್ಕೇಪ್ ಆಗಿದ್ದಾನೆ. ಗುಂಪು ಕಟ್ಕೊಂಡು ಬಂದು ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಲಾಗಿದೆ. ಅಧಿಕಾರಿಗಳನ್ನು ದೂಡಿದ್ದಾರೆ, ತಳ್ಳಿದ್ದಾರೆ, ಹೊಡೆದಿದ್ದಾರೆ, ಒದ್ದಿದ್ದಾರೆ. ನೋಡಿ ಯಾವ ಸ್ವರೂಪದಲ್ಲಿ ಮುಷ್ಟಿ ಹಿಡಿದು ಪಂಚ್ ಕೊಟ್ಟಿದ್ದಾರೆ ಅಧಿಕಾರಿಗಳನ್ನ ಅಂತೇಳಿ ಗೊತ್ತಾಗುತ್ತೆ. ಈತ ಬಸವರಾಜ್ ಪಡುಕೋಟೆ ಅಧಿಕಾರಿಗಳಿಗೆ ಹೊಡಿತಾ ಇದ್ದಾನೆ, ಮುಷ್ಟಿ ಕಟ್ಕೊಂಡು ಹೊಡಿತಾನೆ. ಅಷ್ಟೇ ಅಲ್ಲದೆ ಇನ್ನೋರ್ವ ಅಧಿಕಾರಿ ಆತನನ್ನು ತಳ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಇಂಜಿನಿಯರ್ಗಳು. ಆ ಇಂಜಿನಿಯರ್ಗಳಿಗೆ ಇಲ್ಲಿ ಫುಟ್ಪಾತ್ ತೆರವು ಮಾಡೋದಕ್ಕೆ ಬಂದರೆ ಈ ರೀತಿಯಾಗಿ ಹೊಡಿತಾರೆ, ಬಡಿತಾರೆ. ನೋಡಿ ಅಲ್ಲಿ ತಕ್ಕೊಂಡು ಸಿಕ್ಕಿದ್ದನ್ನು ಅವ್ರ ಮೇಲೆ ಎಸಿತಾ ಇರುವಂಥದ್ದು, ಬಕೆಟನ್ನು ಹಿಡ್ಕೊಂಡು ಹೊಡಿತಾ ಇರುವಂಥದ್ದು, ಹೆಲ್ಮೆಟ್ನಿಂದ ಹೊಡಿತಾ ಇರುವಂಥದ್ದು, ಚೇರ್ ಹಿಡ್ಕೊಂಡು ಹೊಡಿತಾ ಇರುವಂಥದ್ದು. ಅಂದರೆ ಯಾವ ವ್ಯವಸ್ಥೆ ಇದು? ಯಾರು ಇವರೆಲ್ಲ? ಈ ಸಮಾಜಘಾತಕ ಶಕ್ತಿಗಳು. ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅನ್ನೋದು ಮಾತ್ರ ಅಲ್ಲ, ಇಂತಹ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಒಂದು SOPಯನ್ನು ಪಾಲನೆ ಮಾಡುವಂಥದ್ದು ಕೂಡ ಅಷ್ಟೇ ಮುಖ್ಯ. ಈ ರೀತಿಯಾಗಿ ಯಾರ್ದೋ ಕೈಯಲ್ಲಿ ಹೋಗಿ ಅಧಿಕಾರಿಗಳು ಹೀಗೆ ಹೊಡೆತ ತಿನ್ನೋ ರೀತಿಯಲ್ಲಿ ಆಗಬಾರ್ದು. ಈ ಮಹಿಳೆ ಏನಿದ್ದಾರೆ ಇವರು ಅಸಿಸ್ಟೆಂಟ್ ಇಂಜಿನಿಯರ್. ಅವರ ಮೇಲ್ಗಡೆ ಪೆಪ್ಪರ್ ಸ್ಪ್ರೇ ಮಾಡಲಾಗಿದೆ. ಅವರ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ, ನೇರವಾಗಿ ಕಣ್ಣಿಗೆ ಪೆಪ್ಪರ್ ಸ್ಪ್ರೇಯಿಂದ ಹೊಡೆದಿದ್ದಾರೆ. AE ಮೇಲೆ ಪೆಪ್ಪರ್ ಸ್ಪ್ರೇಯಿಂದ ಅಟ್ಯಾಕ್ ಮಾಡಲಾಗಿದೆ.
ಯಾವ ಸ್ವರೂಪದಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಎಂತಹ ವ್ಯಕ್ತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಭದ್ರತೆಯಲ್ಲಿ ನಂತರ ಸಿಬ್ಬಂದಿಯನ್ನು ಶಿಫ್ಟ್ ಮಾಡಲಾಯಿತು. ಪೊಲೀಸರು ನಂತರ ಬರ್ತಾರೆ, ಭದ್ರತೆಯಲ್ಲಿ ಅವರನ್ನು ಶಿಫ್ಟ್ ಮಾಡ್ತಾರೆ. ಆದರೆ ವಿಚಾರ ಇರುವಂಥದ್ದು, ಇಂತಹ ಸಂದರ್ಭಗಳಲ್ಲಿ SOP ಪಾಲನೆ ಆಗೋದು ಬೇಡವಾ? ಸ್ಥಳೀಯ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಭದ್ರತೆಯನ್ನು ಕೊಟ್ಟರೆ ಇಂತಹ ಕಾರ್ಯಾಚರಣೆ ನಡೆಸುವಂಥ ಸಂದರ್ಭದಲ್ಲಿ ಸುಲಭವಾಗಿ ನಡೆಸೋದಕ್ಕೆ ಸಾಧ್ಯ ಇಲ್ವಾ? ಯಾವ ಕಾರಣಕ್ಕಾಗಿ ಏಕಾಏಕಿ ಅಧಿಕಾರಿಗಳನ್ನೇ ಕಳಿಸ್ಬಿಡ್ತಾರೆ? ಆ ಅಧಿಕಾರಿಗಳು ಬಂದು ತೆರವು ಕಾರ್ಯಾಚರಣೆ ಮಾಡಿದಾಗ ಈ ರೀತಿಯಂಥ ಸಮಾಜಘಾತಕ ಶಕ್ತಿಗಳು ಇರೋದಿಲ್ಲ ಅಂತೇಳಿ ಏನು ಗ್ಯಾರಂಟಿ? ಈ ರೀತಿಯಾದಂತಹ ಅಟ್ಯಾಕ್ ಆಗಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಅವರು ಹೊಡೆದಿರುವಂಥ ರೀತಿಯನ್ನು ನೋಡಿದ್ರೆ ಕೊಲೆ ಮಾಡೋದಕ್ಕೆ ಹೊಡೆದ ರೀತಿಯಲ್ಲಿ ಹೊಡೆದಿದ್ದಾರೆ, ಆ ಸ್ವರೂಪದಲ್ಲಿ ಹೊಡೆದಿದ್ದಾರೆ. ಆನಂತರ ಕೊಲೆ ಯತ್ನದ ಪ್ರಕರಣವನ್ನು ದಾಖಲಿಸೋದಲ್ಲ. ಇಂತಹ ಪ್ರಕರಣಗಳನ್ನು ಮೊದಲಿಗೆ ಮುನ್ನೆಚ್ಚರಿಕೆಯನ್ನು ಯಾಕೆ ತೆಗೆದುಕೊಳ್ಳೋದಿಲ್ಲ? ಇಲ್ಲಿ ಹಲ್ಲೆಗೊಳಗಾದಂತಹ ವ್ಯಕ್ತಿಗಳು ನೋಡಿ, AEE ಮಾಧವರಾವ್ ಅನ್ನುವಂಥ AEE ಅವರ ಮೇಲೂ ಕೂಡ ಹಲ್ಲೆಯನ್ನು ನಡೆಸಲಾಗಿದೆ. AEE ಸಾವಿತ್ರಿ ಅವರ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಹೀಗೆ ಒಬ್ಬರಾದ ಮೇಲೆ ರುಚಿತಾ, ಇವರು AE ರುಚಿತಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. JCB ಡ್ರೈವರ್ ಆದಂತಹ ಸಿದ್ದಪ್ಪನ ಮೇಲೆ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಸಿದ್ದಪ್ಪ ಅನ್ನುವಂತಹ JCB ಡ್ರೈವರ್ ಮತ್ತು ಟ್ರ್ಯಾಕ್ಟರ್ ಸಿಬ್ಬಂದಿ ಸುನಿಲ್ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರ ಮೇಲೆ ಹೊಡೆದಿದ್ದಾರೆ. ಅಂದ್ರೆ JCB ಅನ್ನೋದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಹೀಗೆ ಹೊಡೆಯೋ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಹಲ್ಲೆಗೊಳಗಾದಂತಹ ಅಧಿಕಾರಿಗಳು ಏನೇನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇಲ್ಲ, ಅದು ಫುಟ್ಪಾತ್ ಕಾರ್ಯಾಚರಣೆ ಮಾಡೋ ಟೈಮ್ನಾಗ ಏಕಾಏಕಿ ಜನ ಬಂದ್ಬಿಟ್ಟು ನಮಗೆ ಹೊಳ್ಳಿಕ್ಕೆ ಸ್ಟಾರ್ಟ್ ಹೊಡೆದ್ರು. ಅದಕ್ಕೆ ಇಲ್ಲಿ ಏನ್ ಮಾಡಿ ಅವ್ರೇನು ಅಲ್ಲಿ ಲೋಕಲ್ ಅವರು ಫುಟ್ಪಾತ್ ಅವರಲ್ವ? ಅವ್ರು ಯಾರಾದ್ರೆ ನಮ್ಗೆ ಗೊತ್ತಿಲ್ಲ, ಅವರು ಎಲ್ಲಿಂದ ಬಂದ್ರು ಅದನ್ನು ಗೊತ್ತಿಲ್ಲ. ಮಾತಿನ ಚಕಮಕಿ ಏನಾದ್ರು ಆಯ್ತಾ? ಯಾರು ಸಿಗ್ಲಿಲ್ಲ, ಎಲ್ಲರೂ ಹೋಗ್ಬಿಟ್ರು ಹೊಡೆದಿಸಿ. ಈ ಕಾರ್ಯಾಚರಣೆ ಆರಂಭ ಮಾಡಿ ಎಷ್ಟು ನಿಮಿಷ ಆಗಿತ್ತು? ಎಷ್ಟು ನಿಮಿಷದಲ್ಲಿ ಅವ್ರು ಬಂದ್ರು? 11 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ವಿ. ತಿರ್ಗಾ 12ವರೆಗೆ ಬಂದ್ರು, ಸ್ಟಾಪ್ ಮಾಡಿದ್ರು ಅಷ್ಟೇ. ಎಷ್ಟು ಜನರ ಗುಂಪು ಇತ್ತು? ಅವ್ರು ಯಾವ ವೆಹಿಕಲ್ ಅಲ್ಲಿ ಬಂದಿದ್ರು? ಎದ್ರಲ್ಲಿ ಬಂದ್ರೆ ನಮಗ್ ಗೊತ್ತಿಲ್ಲ, ಮುನ್ನಡೆ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಗೊತ್ತಿರೋದು ನಮ್ಗೆ. ನಿಮ್ಮ ಅಧಿಕಾರಿಗಳೆಲ್ಲ ಸೇರಿ, ನಿಮ್ಮ ಕಾರ್ಯಾಚರಣೆ ಮಾಡುವಂತ ನಿಮ್ಮ ತಂಡ ಸೇರಿ ಒಟ್ಟು ಎಷ್ಟು ಜನ ಇದ್ರಿ ನೀವು? ಅವ್ರು ಎಷ್ಟು ಸಂಖ್ಯೆಯಲ್ಲಿ ಇದ್ರು? ಅವರು ಇಬ್ಬರೇನ ನೋಡಿದೀವಿ. ಅವ್ರು ಇಬ್ಬರು 3 ಜನ 4 ಜನ ಇದಾರೆ. ಅವರು ನಾವು ಜಾಸ್ತಿ ಜನ ಇದ್ದೀವಿ. ಈ ಫುಟ್ಪಾತ್ ಮೇಲೆ ಇದ್ದಂತ ಅಂಗಡಿಯ ಮಾಲೀಕರು ಕೂಡ ಅವ್ರ ಜೊತೆ ಸೇರ್ಕೊಂಡ್ರ ಹೇಗೆ? ಅದು ಏನೋ ಪರಿಚಯ ಇಲ್ಲ ನಮ್ಗೆ ಅವರು ಯಾರು. ಸರ್, ನಾವು 10:10ವರೆಗೆ ಸ್ಟಾರ್ಟ್ ಆಯ್ತು ಸರ್ ತೆರವು ಮಾಡೋದು. 10:10 ನಾರ್ಮಲ್ ಹೇಗೆ ಹೋಗ್ತಿತ್ತು ಅದೇ ಥರ ಹೋಗ್ತಿತ್ತು. ಇದಾದ್ಮೇಲೆ ಇವಾಗ ಕರೆಕ್ಟಾಗಿ ಅವ್ರು 12:45 ಡೈರೆಕ್ಟಾಗಿ ಕಾರಿಂದ ಬಂದು ಹೇಳಿದ್ರು, ಇನೋವಾ ಕ್ರಿಸ್ಟಾಯಿಂದ ಬಂದು ಹೇಳಿದ್ರು. ನಮ್ಮ JCB ಆಪ್ರೇಟರ್ಗೆ ಸ್ಪ್ರೇ ಹೊಡೋದ್ರು. ಅದಾದ್ಮೇಲೆ ನಮ್ಮ ಮೇಡಮ್ ಸ್ಪ್ರೇ ಹೊಡೋದು, ನಮಗೆ ಹೊಡೆಯಕ್ಕೆ ಬಂದು ನಾನು ಟರ್ನ್ ಆದೆ. ನೆಕ್ಸ್ಟ್ ನಮ್ಮ AEE ಸರ್ ಇದ್ದಾರೆ, ಅವ್ರ ಮೇಲೆ ಅಟೆಂಪ್ಟ್ ಮಾಡಿದ್ರು. ನಾವು ಹೋಗಿ ಸೇವ್ ಮಾಡಿದಾಗ ನನಗೆ ಅವ್ರಿಗೆ ಇಬ್ಬರಿಗೂ ಬಂತು. ಪೊಲೀಸರು ಇದ್ದರು, ಬಟ್ ಅವ್ರೇನು ಯೂಸ್ ಆಗಲಿಲ್ಲ. 4 ಜನ ಪೊಲೀಸ್ ಇದ್ದರು, ಏನೂ ಮಾಡಲಿಲ್ಲ. ಬಟ್ ನಾವು ಅಲ್ಲಿ ಸ್ಟೇಷನ್ಗೆ ಬರೋಕ್ಕಿಂತ ಮುಂಚೆ ಅವರೇ ಬಂದು ಅವ್ರು ಕೂರಿಸ್ಕೊಂಡು ಸೇಫ್ ಮಾಡ್ಕೊಂಡು ಕರ್ಕೊಂಬಂದು ಇಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅವ್ರು ನಮ್ಮನ್ನು ಸೇಫ್ ಮಾಡೋಕ್ಕೆ ಬಂದಿರಲಿಲ್ಲ, ಅವ್ರನ್ನ ಸೇಫ್ ಮಾಡೋಕ್ಕೆ ಬಂದಿರು ಅಂತ ಹೇಳ್ಬೋದು. ಗೊತ್ತಿಲ್ಲ ಸರ್ ಯಾರು ಅಂತ ನನಗೆ. ನನ್ನ ಪ್ರಕಾರ ಏನು ಅಲ್ಲಿ ವಸೂಲಿ ಮಾಡ್ತಾರೋ ಅವರು ಇಲ್ಲ ರೌಡೀಸೋ ಏನೂ ಗೊತ್ತಿಲ್ಲ ಸರ್. ನನಗೇನು ಗೊತ್ತಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಸರ್. ನಾವು ಲೋಕಲೇಟ್ ಅಲ್ಲ. ನೋಡಿ, ಇಲ್ಲಿ ಸಿಬ್ಬಂದಿ ಹೇಳ್ತಾ ಇರುವಂತಹ ಮಾತನ್ನು ಗಮನಿಸಿ. ಪೊಲೀಸರು ಇದ್ರು, 4 ಜನ ಇದ್ರಂತೆ. ಆದ್ರೆ ಅವರು ಯಾರು ಹೊಡೆದಿದ್ದಾರಲ್ಲ ಅವ್ರನ್ನ ಮೊದಲು ಸೇಫ್ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಹೊರತು ನಮ್ಮನ್ನಲ್ಲ. ಯಾವ ಅಧಿಕಾರಿಗಳನ್ನ ಹಾಗಾದ್ರೆ ಇಲ್ಲಿ ಪೊಲೀಸರು ನೇಮಕ ಮಾಡಿದ್ದಾರೆ? ಬೆಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ರೀತಿಯಾದಂತಹ ಕೆಲಸ ಹಾಗಾದ್ರೆ ನಡೀತಾ ಇದೆ ಅಂದ್ರೆ ಇವರಿಂದ ಇದು ಹಪ್ತಾ ವಸೂಲಿ ಮಾಡ್ತಾ ಇರುವಂತಹ ಗ್ಯಾಂಗ್ಗಳ, ಅದರ ಜೊತೆಗೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ. ಅಧಿಕಾರಿಗಳಿಗೆ ಇವರು ಭದ್ರತೆಯನ್ನು ಕೊಡೋದಕ್ಕೆ ಹೋಗಿದ್ದಾರಾ ಅಥವಾ ಇನ್ನೇನಕ್ಕೆ ಹೋಗಿದ್ದಾರೆ ಅವರಲ್ಲಿ? ಯಾಕಂದ್ರೆ ಅಷ್ಟು ಅಟ್ಯಾಕ್ ಆದಾಗ 4 ಜನ ಖಾಕಿದಾರಿಗಳಲ್ಲಿ ಇದ್ರೆ ಸಾಕು, ಅವ್ರನ್ನ ಸ್ಟಾಪ್ ಮಾಡಿಸೋದಕ್ಕೆ ಸಾಧ್ಯ ಆಗ್ತಿತ್ತು. ಅವರ ಎದುರುಗಡೆನೆ, ಅವರ ಕಣ್ಣೆದುರುಗಡೆನೆ ಈ ರೀತಿಯಾಗಿ ಹೊಡೆಯುವಂತಹ ಧೈರ್ಯ ಇವ್ರಿಗೆ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಅಂದ್ರೆ ಈ ರೀತಿಯಾಗಿ ಅಟ್ಯಾಕ್ ಆಗಲಿ ಅನ್ನುವಂತಹ ರೀತಿಯಲ್ಲಿದೆ. ಇದನ್ನ ಖಂಡಿತವಾಗ್ಲೂ ಕೂಡ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತು ಇಲ್ಲಿ ಯಾವ ಅಧಿಕಾರಿಗಳಲ್ಲಿ ನಿಯೋಜನೆಗೊಂಡಿದ್ರು ಪೊಲೀಸ್ ಅಧಿಕಾರಿಗಳು, ಅವರ ಮೇಲೆ ಮೊದಲು ಕ್ರಮ ಆಗಬೇಕು. ಅದಾದ ನಂತರ ಈ ಯಾರು ಅಟ್ಯಾಕ್ ಮಾಡಿದಾರಲ್ಲ ಅವ್ರ ಮೇಲೆ ಕ್ರಮ ಆಗಬೇಕಾಗಿರುವಂತದ್ದು. ಯಾಕಂದ್ರೆ ಇವ್ರಿಗೆ ಭದ್ರತೆಯನ್ನು ಒದಗಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ ಯಾವ ಧೈರ್ಯದಲ್ಲಿ ಹಾಗಾದ್ರೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ತೆಗೆದುಕೊಳ್ಬೇಕು? ಯಾವ ಕಾರಣಕ್ಕಾಗಿ ಪೊಲೀಸರು ಬೇಕಲ್ಲಿ? ಈ ಇಡೀ ಕಾರ್ಯಾಚರಣೆಯಲ್ಲಿ ಒತ್ತುವರಿ ತೆರವು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತಹ 10 ಮಂದಿಯನ್ನು ಈಗಾಗಲೇ ಬಂಧಿಸಲಾಗಿದೆ. ಈತ ಎಸ್ಕೇಪ್ ಆಗಿದ್ದಾನೆ, ಇನೋವಾ ಕ್ರಿಸ್ಟಾದಲ್ಲಿ ಬಂದಿದ್ದಂತೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ. ಅಂದ್ರೆ ಈ ಕೇಸ್ ಅತ್ಯಂತ ಕ್ಲಿಯರ್ ಆಗಿ ತೋರಿಸ್ತಾ ಇರುವಂತದ್ದು ಬೆಂಗಳೂರಿನ ಫುಟ್ಪಾತ್ನಲ್ಲಿ ನಡೀತಾ ಇರುವಂತಹ ವ್ಯಾಪಾರದ ಜೊತೆಗೆ ಇರುವಂತಹ ಕಾಣದ ಕೈಗಳ ಸಂಪರ್ಕ. ಯಾವ ಸ್ವರೂಪದಲ್ಲಿ ಸಂಪರ್ಕಗಳಿದಾವೆ, ಯಾವ ರೀತಿಯ ನೆಟ್ವರ್ಕ್ ಇಲ್ಲಿದೆ, ಇದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. 10:10 ಶುರು ಆಗುತ್ತೆ ತೆರವು ಕಾರ್ಯಾಚರಣೆ. ನಂತರ 1 ಗಂಟೆ ಬಿಟ್ಕೊಂಡು ಯಾರೋ ಕಾರಲ್ಲಿ ಬರ್ತಾನೆ, ಹೊಡಿತಾನೆ. ಏನಿದೆ ಹಾಗಾದ್ರೆ?
ಮುಜಾಹಿದ್, ರಂಜಿತ್, ಕೊಟ್ರೇಶ್, ರಘು, ಪ್ರತಿಭಾನ್, ಬಸವರಾಜು, ರಂಗಸ್ವಾಮಿ, ಪರಶುರಾಮ್, ಭರತ್, ಕಿರಣ್ ಇವರೆಲ್ಲರನ್ನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಪ್ರಮುಖ ಆರೋಪಿಯಾಗಿರುವಂತಹ ಈ ಏನು ಕರ್ನಾಟಕ ಸೇನೆ ಅಂತೇಳಿ ಒಬ್ಬ ಕಟ್ಕೊಂಡಿದ್ದಾನೆ, ಆತ ಬಸವರಾಜ್, ಆತ ನಾಪತ್ತೆಯಾಗಿದೆ, ಓಡೋಗಿದ್ದಾನೆ. ಉಳಿದವ್ರನ್ನೆಲ್ಲ ಹಳ್ಳಕ್ಕೆ ತಳ್ಳಿ ತಾನು ಮಾತ್ರ ಎಸ್ಕೇಪ್ ಆಗಿದ್ದಾನೆ. ಆತ ಓಡೋಗಿದ್ದಾನೆ. ಇಲ್ಲಿ ಅಧಿಕಾರಿಗಳು ಏನು ಹೇಳಿದ್ದಾರೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೇವೆ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇಂಥ ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾ ಇದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇಂಥದ್ದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. DCP ಹೋಗಿದ್ರೆ ಜಾಯಿಂಟ್ ಕಮಿಷನರ್ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಇನ್ನೂ ಇದರಲ್ಲಿ ಯಾರು ಪ್ರಮುಖರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚಿಸಿದ್ದೀವಿ. ಅವ್ರನ್ನ ಕೂಡಲೇ ನಾವು ಅರೆಸ್ಟ್ ಮಾಡ್ತೀವಿ. ಅದೇ ಅದು ತನಿಖೆ ಮಾಡ್ತೀವಿ. ಈಗ ಏನು ಸ್ಪ್ರೇ ಮಾಡಿದ್ದಾರೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಆಯಿತು, ಅದನ್ನು ನಾವು ವೆರಿಫೈ ಮಾಡ್ತೀವಿ. ಈಗ ಅವರಲ್ಲಿ ಇದ್ರಾ ಇಲ್ಲ, ನಮಗೆ ಇಂಟಿಮೇಷನ್ ಬಂದಿತ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ಇವತ್ತು ಸಹ ಪೊಲೀಸ್ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಹೆಚ್ಚು ಜನ ಪ್ರತಿ ದಿವಸ ನೋಡಿದ್ದೀವಿ ನಾವು. 12-13 ದಿವಸದಿಂದ ಮಾಡ್ತಾ ಇದ್ದೀವಿ. ಇಷ್ಟೇ ಪೊಲೀಸ್ ಅನ್ನು ಕೊಡ್ತಾ ಇದ್ದಿದ್ದು. ಯಾರಾದ್ರೂ ಬಂದ್ರೆ ಮನವಿ ಕೊಟ್ಟು ಮಾತಾಡಿ ಸೀನಿಯರ್ ಆಫೀಸರ್ಸ್ ಹತ್ರ ಮಾತಾಡ್ತಾ ಇದ್ರು. ಇವ್ರು ಮಾತ್ರ ಕಿಡಿಗೇಡಿಗಳು ಹಲ್ಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಖಂಡಿತ ಅಂತವ್ರನ್ನ ಈಗ 10 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ರು ಮುಖ್ಯ ಅಕ್ಯೂಸ್ಡ್ ಯಾರಿದ್ದಾರೆ ಅವ್ರು ಸಿಗ್ಬೇಕಿದೆ. ಅವ್ರನ್ನ ಸದ್ಯದಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. 6 ಜನ ಅಧಿಕಾರಿಗಳ ಮೇಲೆ, ಒಂದು JCB ಡ್ರೈವರು, ಆಮೇಲೆ ಒಂದು ಟ್ರ್ಯಾಕ್ಟರ್ ಡ್ರೈವರು, ಮತ್ತೆ 4 ಜನ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದೆ. ಹಾಸ್ಪಿಟ್ಲಿಗೆ ಹೋಗಿ ನಾನು ಅವ್ರ ಪರಿಸ್ಥಿತಿ. ಮಹಿಳಾ ಅಧಿಕಾರಿ ಮೇಲೆ ಪೆಪ್ಪರ್ ಸ್ಪ್ರೇ ಹಾಕಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಕಂಟಿನ್ಯೂ ಆಗಿ ಮಾಡ್ತಾ ಇದ್ವಿ. ಈಗ ಯಾವುದೇ ಕಾರಣಕ್ಕೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಿಲ್ಲೋದಿಲ್ಲ ಇಂತಹ ಘಟನೆಗಳಿಂದಾಗಿ. ಇಲ್ಲಿ ನೋಡಿ, ಆಯುಕ್ತರು ಕೂಡ ಹೇಳ್ತಾ ಇದ್ದಾರೆ, GBAನಲ್ಲಿ ಸೆಂಟ್ರಲ್ ಪಾಲಿಕೆ ಆಯುಕ್ತರು ಹೇಳ್ತಾ ಇದ್ದಾರೆ ಅಲ್ಲಿ ಪೊಲೀಸರು ಇದ್ರು ಅಂತೇಳಿ. 4 ಜನ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ಕೊಟ್ಟಿದ್ದಾರೆ ಅಂತೇಳಿ. ಅಲ್ಲಿ ಸಿಬ್ಬಂದಿ ಕೂಡ ಹೇಳ್ತಿದ್ದಾರೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. DCP ಅವರು ಮಾತ್ರ ನೋಡ ನಾವು ವೆರಿಫೈ ಮಾಡ್ತೀವಿ ಅಂದ್ರೆ ಇಲ್ಲಿ ಪೊಲೀಸರಿಗೂ GBA ಕಾರ್ಯಾಚರಣೆಗೂ ಸಂಬಂಧವೇ ಇಲ್ವಾ? ಬೆಂಗಳೂರಿನ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ಪೊಲೀಸರಿಗೆ ಜವಾಬ್ದಾರಿಗಳೇ ಇಲ್ವಾ? ಪ್ರೊಟೆಕ್ಷನ್ ಕೊಡುವಂಥದ್ದಂದ್ರೆ ಹೇಗೆ? ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡುವಷ್ಟು ಧೈರ್ಯ ಇವ್ರಿಗೆ ಎಲ್ಲಿಂದ ಬಂತು? ಯಾರು ಇವರುಗಳು? ಪೆಪ್ಪರ್ ಸ್ಪ್ರೇ ತಂದು ಇವರು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ, ಸ್ಪ್ರೇ ಮಾಡ್ತಾರೆ, ಚೇರ್ಗಳಲ್ಲಿ ಹೊಡಿತಾರೆ. ಒಬ್ಬ ಪೊಲೀಸ್ ಕೂಡ ಅಲ್ಲಿ ಅವರ ರಕ್ಷಣೆಗೆ ಬರುವುದಿಲ್ಲ. ಒಬ್ಬ ಪೊಲೀಸ್ ಬರುವುದಿಲ್ಲ. ಇದು ಯಾವ ರೀತಿಯಾದಂತಹ ಪರಿಸ್ಥಿತಿ ಹಾಗಾದ್ರೆ? ಬೆಂಗಳೂರಿನಲ್ಲಿ ತೆರವು ಕಾರ್ಯಾಚರಣೆಗೆ ಈಗಲೇ ಆಗಬೇಕು ಅಂತೇಳಿ ಅಧಿಕಾರಿಗಳು ಕೂಡ ಪಟ್ಟು ಹಿಡಿದಿದ್ದಾರೆ. ತೆರವು ಕಾರ್ಯಕ್ಕೆ ಯಾವುದೇ ರೀತಿಯ ಬ್ರೇಕ್ ಕೊಡೋದಿಲ್ಲ ಅಂತೇಳಿ ಸರ್ಕಾರವು ಕೂಡ ಹೇಳ್ತಾ ಇದೆ. ಪೊಲೀಸರಿಂದ ಸ್ಥಳದಲ್ಲಿನೇ ಬಿಗಿ ಭದ್ರತೆಯನ್ನು ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಯಾಕಂದ್ರೆ ಫುಟ್ಪಾತ್ಗಳಲ್ಲಿ ಶೆಡ್ಗಳ ರೀತಿಯಲ್ಲಿ ಕಟ್ಕೊಂಡಿದ್ದಾರೆ. JCB ಮೂಲಕ ಶೀಟ್ಗಳನ್ನ ಮತ್ತು ಶೆಲ್ಟರ್ಗಳನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಆ ಮೂಲಕ ಆ ಫುಟ್ಪಾತ್ಗಳು ಕ್ಲೀನ್ ಆಗಲೇಬೇಕು. ಇದು ಮಲ್ಲೇಶ್ವರಮಲ್ಲೇ ಆದ್ರೆ ನಡೆಯುತ್ತೆ, ಶಿವಾಜಿನಗರದಲ್ಲಿ ನಡಿಬಾರ್ದು ಅನ್ನೋಂಥದ್ದೆಲ್ಲ ಇಲ್ಲ. ಶಿವಾಜಿನಗರದಲ್ಲೂ ನಡಿಬೇಕು. ಯಾವುದೇ ಪ್ರದೇಶದಲ್ಲೇ ಆಗಲಿ ಬೆಂಗಳೂರಿನಲ್ಲಿ ಕ್ಲೀನ್ ಆಗಿ ಫುಟ್ಪಾತ್ಗಳು ಆಗಲೇಬೇಕಾಗಿರುವಂಥದ್ದು. JCB ಮೂಲಕ ಶೀಟ್ ಮತ್ತು ಶೆಲ್ಟರ್ಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಮತ್ತು ಈ ಕೆಲಸವನ್ನ ಒಂದು ಕಡೆಯಲ್ಲಿ ಮಾಡ್ತಾ ಇರುವಂಥದ್ದು ಹಲ್ಲೆ ದೊಂಬಿ ಕೃತ್ಯಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಹಲ್ಲೆ ದೊಂಬಿ ಕೃತ್ಯಗಳಿಗೆ ನಾವು ಅವಕಾಶ ಕೊಡೋದಿಲ್ಲ ಅಂತೇಳಿ. ಆದರೆ ಮಂತ್ರಿಯವರು ಕೂಡ ಎನ್ಶೂರ್ ಮಾಡಬೇಕಲ್ವಾ ಅಧಿಕಾರಿಗಳ ಭದ್ರತೆಯನ್ನ? ಹೇಗೆ ಈ ಪೊಲೀಸರು ಅಲ್ಲಿ ಭದ್ರತೆಯನ್ನು ಕೊಡೋದ್ರಿಂದ ನುಣುಚಿಕೊಳ್ತಾರೆ? ಯಾವ ಸ್ವರೂಪದಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಆಗುತ್ತೆ? ಹಲ್ಲೆ ನಡೆಸಿದವರ ಬಂಧನ ಆಗಿದೆ, ಪ್ರಮುಖರ ಬಂಧನ ಆಗುತ್ತೆ ಅನ್ನುವಂತಹ ಮಾತನ್ನ ಮಂತ್ರಿಯವರು ಹೇಳಿದ್ದಾರೆ. BNS ಸೆಕ್ಷನ್ 307 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಈಗ ಯಾರಾದ್ರೂ ವಯಸ್ಸಾದವರಲ್ಲಿ ಇದ್ದು ಈ ರೀತಿಯಾಗಿ ಹೊಡೆದಿರ್ತಿದ್ರೆ ಏನಾಗಿರಬಹುದು ಪರಿಸ್ಥಿತಿ? ಸಮಾಜಘಾತಕರ ವಿರುದ್ಧ ಕ್ರಮ ನಿಶ್ಚಿತ ಅನ್ನೋಂತ ಹೇಳ್ತಿದ್ದಾರೆ. ಉದ್ದುದ್ದ ಮಾತಾಡುವಂಥದ್ದು ಮಾತ್ರ ಅಲ್ಲ, ಜೊತೆಗೆ ಇಲ್ಲಿ ಕೆಲಸವೂ ಕೂಡ ಆಗಬೇಕಾಗಿದೆ. ಇಂತಹವರ ವಿರುದ್ಧ ಕ್ರಮ ಮಾತ್ರ ಅಲ್ಲ, ಅಲ್ಲಿ ಭದ್ರತೆಯನ್ನು ಕೊಡ್ತಾ ಇದ್ದಂಥವರಲ್ಲಿ ಏನು ಲೋಪ ಇದೆ? ಹೇಗೆ ಸಾಧ್ಯ ಆಯಿತು? ಪೊಲೀಸರು ಇದ್ದಾಗ ಹೀಗೆ ಯಾರೋ ಬಂದು ಹೊಡೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅವ್ರೇನು ಭಾಳ 1000 ಜನ ಬಂದಿರಲಿಲ್ಲ ಅಲ್ಲಿ. ಅವರು ಬಂದಿರೋದು ಒಂದು ಕಾರಲ್ಲಿ ಬಂದಿರೋ 6-7 ಜನ ಬಂದಿದ್ದಾರಂತೆ. ಎಲ್ಲ ಸೇರಿದಾಗ ಒಂದು 10 ಜನ ಅಲ್ಲಿ ಇದ್ದಾರೆ. ಅವ್ರು ಸೇರ್ಕೊಂಡು ಹೊಡೆದಿದ್ದಾರೆ.
ಗಂಭೀರ ಕಾನೂನು ಉಲ್ಲಂಘನೆ, ಯಾರನ್ನೂ ಕೂಡ ನಾವು ಬಿಡೋದಿಲ್ಲ ಅಂತ ಹೇಳ್ಕೊಂಡು ಮಂತ್ರಿಗಳು ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ನಿಂತುಕೊಂಡು ಮಾತನಾಡಿದ್ದಾರೆ. ಅಧಿಕಾರಿಗಳ ಬೆನ್ನಿಗೆ ದೃಢವಾಗಿ ನಿಲ್ತೀವಿ ಅನ್ನುವಂತಹ ಮಾತನ್ನ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ಮಾತನ್ನು ನಿಮ್ಗೆ ತೋರಿಸ್ತೀವಿ. 10 ಜನವನ್ನ ಪೊಲೀಸರು ಯಾರ್ಯಾರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ರು 10 ಜನಗಳನ್ನ ಕರ್ಕೊಂಡು ಬಂದಿದ್ದಾರೆ. ಬಸವರಾಜ್ ಅನ್ನೋರು ಇನ್ನೂ ಸಿಕ್ಕಿಲ್ಲ. ಈಗ ತಕ್ಷಣ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾನು ಪೊಲೀಸವ್ರಿಗೆ ಮಾತಾಡಿದ್ದೇನೆ. ಪೊಲೀಸ್ ಕಮಿಷನರ್ಗೂ ಮಾತಾಡಿದ್ದೇನೆ, DCPಗೆ ಮಾತಾಡಿದ್ದೇನೆ, ನಮ್ಮ ಸಿಬ್ಬಂದಿಯವ್ರಿಗೂ ಮಾತಾಡಿದ್ದೇನೆ. ನಮ್ಮ ಕಮಿಷನರು ಕೂಡ ಪೊಲೀಸ್ ಸ್ಟೇಷನ್ನಲ್ಲೇ ಹಾಲಿ ಇದ್ದಾರೆ. ಸೊ ಆ ಬಸವರಾಜ್ ಅನ್ನೋರ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಅವ್ರ ಮೇಲೆ ಗೂಂಡಾ ಕೇಸನ್ನು ಹಾಕಬೇಕು ಅಂತಲೂ ನಾನು ಸೂಚನೆ ಕೊಟ್ಟಿದ್ದೇನೆ. ಹಾಗೂ ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನು ತಗೊಂಡು ನಮ್ಮ ಸಿಬ್ಬಂದಿಯನ್ನು ಹೊಡೆದಿದ್ದಾರೆ ಅವರೆಲ್ಲರ ಮೇಲೆ 307 ಸೆಕ್ಷನ್ನನ್ನೇ ಹಾಕಬೇಕು ಅಂತಲೂ ನಾನು ಪೊಲೀಸವ್ರಿಗೆ ತಾಕೀತು ಮಾಡಿದ್ದೇನೆ. ಯಾಕಂದರೆ ಅವರು ಗಂಭೀರ ಹಲ್ಲೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ 307 ಸೆಕ್ಷನ್ನನ್ನೇ ಹಾಕಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾರಾದರೂ ತೊಂದರೆ ಆದರೆ ಅವರು ಬರಬೇಕು, ಅಧಿಕಾರಿಗಳ ಹತ್ರ ಅಥವಾ ನಮ್ಮ ಹತ್ರ ಮಾತಾಡಬೇಕು, ತೊಂದರೆಗೆ ಪರಿಹಾರ ತಗೊಳ್ಬೇಕು. ಅದನ್ನು ಬಿಟ್ಟು ಸಾರ್ವಜನಿಕ ಕೆಲಸ ಮಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲಿಕ್ಕೆ ಆಗೋದಿಲ್ಲ. ಇಷ್ಟು ಗಂಭೀರವಾದಂತಹ ಹಲ್ಲೆ ಆಗಿದೆ, ದಾಳಿ ನಡೆಸಲಾಗಿದೆ. ಆ ಅಧಿಕಾರಿಯನ್ನು ದುಡಿದ ಫೋರ್ಸ್ನಲ್ಲಿ ಆತ ಹೋಗಿ ಅಲ್ಲಿ ಕೆಳಗಡೆ ಬೀಳ್ತಾರೆ. ಇಲ್ಲಿ ಪೊಲೀಸರು ಮಾತ್ರ ಕೈ ಕಟ್ಕೊಂಡು ಮೋಸ್ಟ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಇಡೀ ಘಟನೆ ಆದಾಗ ಯಾರು ರೆಕಾರ್ಡ್ ಮಾಡ್ತಾ ಇದ್ದಾರೆ, ಅದು ಬಿಟ್ಟರೆ ಪೊಲೀಸರಂತೂ ಯಾವುದೇ ಕೆಲಸ ಮಾಡಿಲ್ಲ. ಇದು ಅಗತ್ಯವಾಗಿ ಇವರ ಮೇಲೆ ಕ್ರಮ ಆಗಬೇಕು ಮತ್ತು ಇಂತಹ ವ್ಯಕ್ತಿಗಳ ವಿರುದ್ಧವೂ ಕ್ರಮ ಆಗಬೇಕು ಮತ್ತು ಭದ್ರತೆಯಲ್ಲಿ ಆಗಿರುವಂತಹ ಲೋಪ ಏನಿದೆಯಲ್ಲ ಆ ಲೋಪದ ಬಗ್ಗೆಯೂ ಕೂಡ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಇಲ್ಲದೆ ಹೋದರೆ ಇಲ್ಲಿ ಕಾಣದ ಕೈಗಳ ಜೊತೆಗಿರುವಂತಹ ಸಂಬಂಧ ಮಾತ್ರ ಈ ರೀತಿಯಾದಂತಹ ಘಟನೆಗಳಿಗೆ ಕಾರಣ ಆಗುತ್ತೆ. ಆ ಕಾಣದ ಕೈಗಳನ್ನು ಪತ್ತೆ ಹಚ್ಚುವಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಸಂಜೆ ಹೈ ವೋಲ್ಟೇಜ್ ಮೀಟಿಂಗ್, ದಿಲ್ಲಿಯತ್ತ ನೋಡ್ತಾ ಇರುವಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳು ಖರ್ಗೆ ಅವರಿಗೆ ವಿಶ್ ನೆಪದಲ್ಲಿ ಲಾಬಿ ಬಲು ಜೋರು. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಯಾರಿಗೆಲ್ಲ ಮಂತ್ರಿಗಿರಿ? ಇವತ್ತೇನ ಚರ್ಚೆ ಮಾಡಿ ಹೈಕಮಾಂಡ್ ಅವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ಇರುತ್ತೆ. ಅದು ಎಲ್ಲದಕ್ಕೂ ಪರಿಹಾರ ಇದೆಯಲ್ಲ. ಮುಂದಿನ 3-4 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ಬೋದು. ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ಬಹುತೇಕ ಫೈನಲ್ ಆಗ್ತಾ ಇದೆ, ಫೈನಲ್ ಹಂತಕ್ಕೆ ಬಂದು ನಿಂತಿದೆ. ಆದರೆ ಸಂಪುಟ ವಿಸ್ತರಣೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಅಂತೇಳಿ ಹೋಗಿರುವಂತಹ ಮುಖ್ಯಮಂತ್ರಿಯವರು ಈಗ ಪ್ರಧಾನಮಂತ್ರಿಯವರ ಮನೆ ಮುಂದೆ ಪ್ರತಿಭಟನೆಯಲ್ಲಿ ಕುಳಿತಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಫೈನಲ್ ಆಗಿರುವಂಥದ್ದು. ಸಂಜೆ ಪಟ್ಟಿಯನ್ನು ಪ್ರಕಟಗೊಳಿಸಬಹುದು. ನಾಳೆಯೇ ಪದಗ್ರಹಣದ ಸಾಧ್ಯತೆಯೂ ಕೂಡ ಇದ್ದೇ ಇರುವಂಥದ್ದು. ಸಂಜೆ ವೇಳೆಗೆ ಬಹುತೇಕ ಪಟ್ಟಿಯನ್ನು ಫೈನಲ್ ಮಾಡಿಕೊಳ್ಬೇಕು ಅನ್ನೋಂತಹ ಉದ್ದೇಶದೊಂದಿಗೆ ಮುಖ್ಯಮಂತ್ರಿಯವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಆದರೆ ದೆಹಲಿಯಲ್ಲಿ ಏನೋ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ವಿದ್ಯಾರ್ಥಿಗಳ ಪ್ರತಿಭಟನೆಗಳು, ಯುವಕರ ಪ್ರತಿಭಟನೆ, ಅದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಅವರು ನಡೆಸ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ. ಬೆಳಗ್ಗೆ ವಿಶೇಷ ವಿಮಾನದಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ BK ಹರಿಪ್ರಸಾದ್ ಅವರು ಜೊತೆಯಾಗಿಯೇ ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿರುವಂಥವರು ಅಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ಈಗಾಗಲೇ ಮುಗಿಸಿದ್ದಾರೆ. ಸಂಪುಟದ ಒಟ್ಟು ರಚನೆಯ ಬಗ್ಗೆ ಈಗ ಫೈನಲ್ ಡಿಸಿಷನ್ ಹೊರ ಬರಬಹುದು. ಸಂಪುಟ ಬಹುತೇಕ ಫೈನಲ್ ಆಗ್ತಾ ಇದೆ. ಯಾವ್ಯಾವ ಸ್ವರೂಪದಲ್ಲಿ ಅಂತಿಮವಾಗಿ ಯಾರಿಗೆಲ್ಲ ಮಂತ್ರಿಗಿರಿ ಸಿಗುತ್ತೆ ಅಂತ ನೋಡಬೇಕಾಗಿದೆ. ಆದರೆ ಸಂಪುಟ ವಿಸ್ತರಣೆಗಾಗಿ ದೆಹಲಿಗೆ ಹೋಗಿರುವಂತಹ ರಾಜ್ಯ ನಾಯಕರು ಅಲ್ಲಿ ದೆಹಲಿಯಲ್ಲಿ ಈಗಾಗಲೇ ರಾಷ್ಟ್ರ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ. ವಿಶೇಷವಾಗಿ KC ವೇಣುಗೋಪಾಲ್ ಅವರ ಜೊತೆಗೆ ಒಂದು ಸುತ್ತು ಸಭೆಯನ್ನು ನಡೆಸಿದ್ದಾರೆ. ವಿಶೇಷ ವಿಮಾನದ ಮೂಲಕ DK ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ BK ಹರಿಪ್ರಸಾದ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಮಧ್ಯಾಹ್ನದ ವೇಳೆಗೆ ಅಲ್ಲಿ ತಲುಪಿದ್ರು. KC ವೇಣುಗೋಪಾಲ್ ಜೊತೆಗೆ 1-to-1 ಮೀಟಿಂಗ್ ಕೂಡ ನಡೆಸಲಾಗಿದೆ. ಈ ಒಂದು ಸಭೆಯ ಸಂದರ್ಭದಲ್ಲಿ ಮೊದಲು ಸಿದ್ದರಾಮಯ್ಯನವರು, ಅದಾದ ನಂತರ BK ಹರಿಪ್ರಸಾದ್ ಅವರು, ಕಡೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಹೀಗೆ 3 ಜನ ಪ್ರತ್ಯೇಕವಾಗಿ ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆ ನಡೆಸಿದರೆ ಹೋಗುವಾಗ ಜೊತೆಗೆ ಹೋದರೂ ಕೂಡ ಅವರವರದೇ ಆದಂತಹ ಪಟ್ಟಿ ಇದ್ದೇ ಇರುತ್ತೆ, ಅವರವರದೇ ಆದಂತಹ ಬೇಡಿಕೆಗಳು ಇದ್ದೇ ಇರುತ್ತೆ. ಪಟ್ಟಿ ಇಂದು ಫೈನಲ್ ಆದರೆ ನಾಳೆಯೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ಕೂಡ ನಡೆಯಬಹುದು. ಅದಕ್ಕೆ ಬೇಕಾದಂಥ ಎಲ್ಲ ಭರದ ಸಿದ್ಧತೆಗಳನ್ನು ಮುಖ್ಯಮಂತ್ರಿಯವರ ಕಾರ್ಯಾಲಯ ಮತ್ತು ಲೋಕಭವನದ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲ ಇದ್ದು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ, ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಸಂಪುಟದ ವಿಸ್ತರಣೆ ಬಹುತೇಕ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ರಾಜ್ಯಪಾಲರ ಉಪಸ್ಥಿತಿ ಹಾಗೂ ಕಾರ್ಯಕ್ರಮದ ಆಯೋಜನೆ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ಆಲ್ರೆಡಿ ಲೋಕಭವನದ ಜೊತೆಗೆ ಮಾಡಿಕೊಳ್ಳಲಾಗಿದೆ. ಲೋಕಭವನದ ಜೊತೆಗೆ ಈ ಒಂದು ಸಮಾಲೋಚನೆ ಮಾಡಿಕೊಂಡು ಮುಂದಿನ ತೀರ್ಮಾನಗಳನ್ನು
ಅಂದರೆ ಓನ್ಲಿ ಪಟ್ಟಿ ಫೈನಲ್ ಆಗೋದಕ್ಕೆ ಮಾತ್ರ ಇರುವಂಥದ್ದು. ಆ ತೀರ್ಮಾನ ಈಗ ಹೊರ ಬರಬೇಕಾಗಿದೆ. ಅದನ್ನು ಬರ್ತಾ ಇದ್ದಂತೆ ಅದನ್ನು ರಾಜ್ಯಪಾಲರಿಗೆ ಕಳಿಸಿ ಅದನ್ನು ಓಕೆ ಮಾಡಿಸ್ಕೊಳ್ಳೋದ್ರ ಕಡೆಗೆ ಈಗ ಮುಂದಾಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಸಂಪುಟದ ಫೈನಲ್ ವಿಚಾರಕ್ಕೆ ಬಂದಾಗ ಹೇಗೆಲ್ಲ ಒಂದು ಕಾರ್ಯಕ್ರಮ ನಾಳೆನೇ ನಡೀಬಹುದು. ಇವತ್ತೇನಾದರೂ ರಾತ್ರಿಗೇನೆ ಫೈನಲ್ ಆಯಿತು ಅಂದರೆ, ಅಥವಾ ನಾಳೆ ಏನಾದರೂ ಫೈನಲ್ ಆಯಿತು ಅಂದರೆ ನಾಡಿದ್ದಿಗೆ ಲೋಕಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಬೋದು. ಮಂತ್ರಿಗಿರಿಗಾಗಿ ಒಂದು ಕಡೆಯಲ್ಲಿ ಶಾಸಕರು ಕೂಡ ದುಂಬಾಲು ಬಿದ್ದಿದ್ದಾರೆ. ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿರ್ತಕ್ಕಂತಹ ಆಕಾಂಕ್ಷಿಗಳು ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಇವರಿಗೆ ಮತ್ತೆ ಮತ್ತೆ ದೆಹಲಿ ಪ್ರಯಾಣವೇ ಈಗ ಸದ್ಯದ ಅನಿವಾರ್ಯತೆ ಆಗಿದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಕಾಂಗ್ರೆಸ್ ಶಾಸಕರುಗಳು ಇದ್ದಾರೆ. ಅವರು ತಮ್ಮದೇ ಆದಂತಹ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ವಿಶೇಷವಾಗಿ ಕೋರ್ತಾ ಇದ್ದಾರೆ. ವಿಶೇಷ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಆ ಮೂಲಕ ನಮ್ಮನ್ನು ಮರಿಬೇಡಿ ಅನ್ನುವಂತಹ ಸಂದೇಶ ಕೊಡ್ತಾ ಇದ್ದಾರೆ. ಮಂತ್ರಿಮಂಡಲ ವಿಸ್ತರಣೆಯ ಹೊತ್ತಲೇ ದೆಹಲಿಯಲ್ಲಿ ಈ ಒಂದು ದಂಡು ಬೀಡು ಬಿಟ್ಟಿದ್ದು ಅವರು ತಮ್ಮದೇ ಆದಂತಹ ಲೆಕ್ಕಾಚಾರಗಳೊಂದಿಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಹಾಗಾದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಥವಾ ಈ ಒಂದು ರೇಸ್ನಲ್ಲಿ ಇರುವಂತಹವರು ಅಂತ ಹೇಳುವಂತ ನೋಡಬೇಕು. ಇಲ್ಲಿ ಜಾತಿ ಲೆಕ್ಕಾಚಾರಗಳು ಕೂಡ ಇದ್ದೇ ಇದ್ದಾವೆ. ಹಾಗೆಯೇ ಸಮುದಾಯಗಳು ಮತ್ತು ಪ್ರಾಂತ್ಯ ಇವೆಲ್ಲದರ ಆಧಾರದ ಮೇಲೆ ಲೆಕ್ಕಾಚಾರ ನಡೆದಿದೆ. ಲಕ್ಷ್ಮಣ ಸವದಿಯವರು, ಮಹಾಂತೇಶ್ ಕೌಜಲಗಿಯವರು ಬೆಳಗಾವಿ ಜಿಲ್ಲೆಯಿಂದ ಬರುವಂಥವರು, ಹಾಗೆಯೇ ವಿಜಯಪುರ ಜಿಲ್ಲೆಯಿಂದ ಯಶವಂತರಾಯಗೌಡ ಪಾಟೀಲ್ರು, ಇಂಡಿ ಶಾಸಕರು, ಮುದ್ದೇಬಿಹಾಳ್ ಶಾಸಕರಾಗಿರುವಂತಹ ಅಪ್ಪಾಜಿ ನಾಡಗೌಡರು ಕೂಡ ಮಂತ್ರಿಯಾಗುವಂತಹ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಗೋಚರಿಸುತ್ತಿರುವಂತಹ ಹೆಸರುಗಳು. ಇನ್ನು ಬೆಳಗಾವಿಯವರಾಗಿರ್ತಕ್ಕಂತಹ ಅಶೋಕ್ ಪಟ್ಟಣ್, ಚಿಕ್ಕೋಡಿ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ, ಹಾಗೆಯೇ ಕೊಪ್ಪಳದ ಯಲಬುರ್ಗಾ ಶಾಸಕರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಕೂಡ ಮಂತ್ರಿಯಾಗುವಂತಹ ರೇಸ್ನಲ್ಲಿ ಗೋಚರಿಸ್ತಾ ಇದ್ದಾರೆ. ಕೆ ಷಡಕ್ಷರಿ ಅವರು ತಿಪಟೂರಿನ ಶಾಸಕರು ಮತ್ತು ಹುನಗುಂದದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರು ಕೂಡ ಈ ಒಂದು ರೇಸ್ನಲ್ಲಿ ಗೋಚರಿಸುತ್ತಿದ್ದಾರೆ. ಇನ್ನು ಜಾತಿ ಲೆಕ್ಕಾಚಾರಗಳಲ್ಲಿ ಬಂದಾಗ ಒಕ್ಕಲಿಗ ಸಮುದಾಯದಿಂದ KN ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು, ಮಾಗಡಿ ಶಾಸಕರಾಗಿರುವಂತಹ SC ಬಾಲಕೃಷ್ಣ ಮತ್ತು ವಿಜಯನಗರ ಕ್ಷೇತ್ರದ ಶಾಸಕರಾಗಿರುವಂತಹ M ಕೃಷ್ಣಪ್ಪ ಅವರು ಕೂಡ ಈ ಒಂದು ಸಚಿವ ಸ್ಥಾನದ ರೇಸ್ನಲ್ಲಿ ಗೋಚರಿಸ್ತಾ ಇದ್ದಾರೆ. ಹಾಗೆಯೇ ಶರತ್ ಬಚ್ಚೇಗೌಡರು ಹೊಸಕೋಟೆಯ ಶಾಸಕರು ಮತ್ತು SN ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು, ಇವರೆಲ್ಲರೂ ಕೂಡ ಒಕ್ಕಲಿಗ ಕೋಟಾದಲ್ಲಿ ಮಂತ್ರಿಗಳಾಗುವಂಥದ್ರ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಮರಾಠ ಸಮುದಾಯದಿಂದ ಸಂತೋಷ್ ಲಾಡ್ ಮತ್ತು ಶ್ರೀನಿವಾಸ್ ಮಾನೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಗೋಚರಿಸ್ತಾ ಇರುವಂಥದ್ದು ಈ ಬಾರಿ ಅವಕಾಶಕ್ಕಾಗಿ. ಬ್ರಾಹ್ಮಣ ಕೋಟಾದಲ್ಲಿ ದಿನೇಶ್ ಗುಂಡೂರಾವ್ ಅವರ ಜೊತೆಗೆ RV ದೇಶಪಾಂಡೆ ಅವರ ಹೆಸರು ಕೂಡ ರೇಸ್ನಲ್ಲಿ ಇದ್ದೇ ಇದೆ. ಹಳಿಯಾಳದ ಶಾಸಕರು, ಹಿರಿಯ ನಾಯಕರು. ಇನ್ನು ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್ ಅವರ ನಡುವೆಯೂ ಕೂಡ ಬಹಳ ಪೈಪೋಟಿ ನಡೀತಾ ಇರುವಂಥದ್ದು. ಜೊತೆಗೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಕೂಡ ಈ ಒಂದು ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆಯೇ ಕುರುಬ ಸಮುದಾಯದಿಂದ ರಾಘವೇಂದ್ರ ಹಿಟ್ನಾಳ್ ಮತ್ತು ಬಸವರಾಜ್ ಶಿವಣ್ಣನವರ್, ಬ್ಯಾಡಗಿ ಕ್ಷೇತ್ರದ ಶಾಸಕರಾಗಿರುವಂತಹ ಬಸವರಾಜ್ ಶಿವಣ್ಣನವರ್ ಅವರಿಗೆ ಹಾವೇರಿ ಕೋಟಾದಲ್ಲೂ ಕೂಡ ಸಿಗಬೇಕು ಅನ್ನೋದರ ಕೇಳ್ತಾ ಇದ್ದಾರೆ. ಇನ್ನು ಪರಿಶಿಷ್ಟ ಜಾತಿಯ ಕಡೆಯಿಂದ ಬಂದಾಗ P ನರೇಂದ್ರ ಸ್ವಾಮಿಯವರು ಮಳವಳ್ಳಿ ಕ್ಷೇತ್ರದ ಶಾಸಕರು, ಅಭಯ ಪ್ರಸಾದ್ ಅವರು ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರು, SN ನಾರಾಯಣ ಸ್ವಾಮಿಯವರು ಬಂಗಾರಪೇಟೆ ಶಾಸಕರು, ಇವರುಗಳ ಕೂಡ ನಮಗೆ ಮಂತ್ರಿಗಿರಿ ಸಿಗಲೇಬೇಕು ಅಂತೇಳಿ ನಾನಾ ಹಂತಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಾವಗಡದ ಶಾಸಕರಾಗಿರ್ತಕ್ಕಂಥ HP ವೆಂಕಟೇಶ್ ಮತ್ತು ಪುಲಕೇಶಿ ನಗರದ ಶಾಸಕರಾಗಿರುವಂಥ AC ಶ್ರೀನಿವಾಸ್ ಅವರ ಹೆಸರು ಕೂಡ ಒಂದು ವೇಳೆ ಭೋವಿ ಸಮುದಾಯಕ್ಕೆ ಈ ಬಾರಿಯೂ ಕೂಡ ಕೊಡಬೇಕು, ತಂಗಡಗಿಯವರ ಬದಲಿಗೆ ಬೇರೆಯವರಿಗೆ ಕೊಡಬೇಕು ಅಂತ ಹೇಳಿದಾಗ ಇವರ ಹೆಸರುಗಳು ಬರ್ಬೋದು. ಇನ್ನು ST ಕೋಟಾದಿಂದ ಚಳ್ಳಕೆರೆಯ ಶಾಸಕರಾಗಿರುವಂತಹ ರಘುಮೂರ್ತಿಯವರು, ಹಾಗೆಯೇ ಸಂಡೂರು ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂತಹ ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಕೂಡ ಗೋಚರಿಸ್ತಾ ಇದೆ. ಇನ್ನು ಪುಟ್ಟರಂಗ ಶೆಟ್ಟಿಯವರು ಉಪ್ಪಾರ ಸಮುದಾಯದ ಶಾಸಕರು, ಚಾಮರಾಜ ನಗರದವರು, ಹಾಗೆಯೇ ಮಾಯಕೊಂಡದ ಶಾಸಕರಾಗಿರುವಂತಹ K ಬಸವಂತಪ್ಪ ಅವರು ಕೂಡ, ಅಂದರೆ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದಾಗ ಬಸವಂತಪ್ಪ ಅವರ ಹೆಸರು ಕೂಡ SC ಸಮುದಾಯದಿಂದ ಮುಂಚೂಣಿಗೆ ಬರಬಹುದು. ಇನ್ನು AS ಪೊನ್ನಣ್ಣ ಅವರು ಮೊದಲ ಬಾರಿಯ ಶಾಸಕರು, ವಿರಾಜಪೇಟೆಯ ಶಾಸಕರಾಗಿರುವಂತಹ AS ಪೊನ್ನಣ್ಣ ಮತ್ತು ಸೊರಬ ಕ್ಷೇತ್ರದ ಶಾಸಕರಾಗಿರುವಂತಹ ಮಧು ಬಂಗಾರಪ್ಪ ಕೂಡ, ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಗುತ್ತಾ, BK ಹರಿಪ್ರಸಾದ್ ಅವರಿಗೆ ಆಲ್ರೆಡಿ ಅವಕಾಶ ಕೊಟ್ಟಿರೋದ್ರಿಂದಾಗಿ ಅನ್ನುವಂಥದ್ದು ಒಂದು ಚರ್ಚೆಯಲ್ಲಿ ಇದ್ದೇ ಇದೆ. ಆದರೆ ಮಧು ಬಂಗಾರಪ್ಪ ಅವರು ಕೂಡ ಈ ವಿಚಾರದಲ್ಲಿ ಗೋಚರಿಸ್ತಿದ್ದಾರೆ. ಇನ್ನು ರುದ್ರಪ್ಪ ಲಮಾಣಿ ಅವರು ಒಂದು ವೇಳೆ ಬಂಜಾರ ಸಮುದಾಯಕ್ಕೆ, ಯಾಕಂದರೆ ಕಳೆದ ಕ್ಯಾಬಿನೆಟಲ್ಲಿ ಬಂಜಾರ ಸಮುದಾಯಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಈ ಬಾರಿ ಬಂಜಾರ ಸಮುದಾಯಕ್ಕೆ ಮಣೆ ಹಾಕೋದಿದ್ರೆ ಆವಾಗ ಹಾವೇರಿ ಶಾಸಕರಾಗಿರುವಂತಹ ರುದ್ರಪ್ಪ ಲಮಾಣಿಯವರ ಹೆಸರು ಬರ್ಬೋದು. MLC ಉಮಾಶ್ರೀ ಅವರು ಕೂಡ ಇಲ್ಲಿ ಈ ಒಂದು ಮಂತ್ರಿಯಾಗುವಂತಹ ರೇಸ್ನಲ್ಲಿ ಗೋಚರಿಸ್ತಿದ್ದಾರೆ. ಆದರೆ ಉಮಾಶ್ರೀ ಅವರ ಜೊತೆಗೆ ಇನ್ನೂ ಕೆಲವು ಶಾಸಕರು ಕೂಡ, ಅಂದರೆ ಶಾಸಕಿಯರು ಕೂಡ ಇಲ್ಲಿದ್ದಾರೆ. ವಿಶೇಷವಾಗಿ ಆರ್ತಿ ಕೃಷ್ಣ ಅವರ ಹೆಸರು ಕೂಡ ಇಲ್ಲಿರುವಂಥದ್ದು, ಖನೀಜ್ ಫಾತಿಮಾ ಅವರ ಹೆಸರು ಕೂಡ ಈಗ ಚರ್ಚೆಯಲ್ಲಿ ಇರುವಂಥದ್ದು. ಅಂತಿಮವಾಗಿ ಯಾರನ್ನ ಮಂತ್ರಿಗಳಾಗಿ ಮಾಡ್ತಾರೆ, ಯಾರಿಗೆಲ್ಲ ಮಂತ್ರಿಗಿರಿ ಕೊಡ್ತಾರೆ ಅನ್ನೋದನ್ನ ಕುತೂಹಲದಿಂದ ನೋಡಬೇಕಾಗಿದೆ.